ನಾನು ಸ್ವಲ್ಪ ಇಟ್ಕೋತೀನಿ ಅಂತಂದ್ರೆ ಗಾಡಿ ದುಡ್ಡು ಅವ್ನು ಹೆಂಗೆ ರೈಟ್ ಅದೇನೋ ಬಿದೋಗಿದೆ ಅವ್ರದ್ದು ಏನೋ ಸಮಥಿಂಗ್ ಗೊತ್ತಿಲ್ಲ ಅದೇನಂತಾರೆ ಅಂತ ಅದೆಲ್ಲ ಹಾಕ್ಸ್ಕೊಂಬನ್ನಿ ವೆಲ್ಡಿಂಗ್ ಮಾಡಿಸ್ಕೊಂಬನ್ನಿ ಅಂತಿದೆ ಗೈಸ್. ನಮಗಂತೂ ಮಲ್ಲಿಗೆ ಇಲ್ಲ, ಬರೀ ಮಾತಾಡಿದ್ದೀವಿ. ಇವಾಗ ಏನು ಮಾಡಿದ್ರು ನನಗೆ ನಿದ್ದೆ ಬರ್ತಿತ್ತು. ಸೊ ನಾನು ಅಂದೇ 5-10 ಆಗಿದೆ ತೋರಿಸಿ ನಮ್ಮ ಫೋನ್ ತೋರಿಸಿ ಎಷ್ಟು ಗಂಟೆ ಪರ್ಫೆಕ್ಟಾಗಿ ಅಂತ. ಸೊ ಈಗ ಕರೆಯಾಗಿ ಬಂದಿದ್ದೀನಿ ಹುಡುಗರನ್ನ ಮಾತಾಡಿದ್ದೀವಿ ಮಲ್ಲಿಗೆ ಇಲ್ಲ. ಇವಾಗ ಸೊ ನಾನು ಬಾರೆ ಸುತ್ತಾಕೊಂಬರೋಣ ಬೀಚ್ವರೆಗೂ ಅಂತಂದ್ರೆ ಫಸ್ಟೇನು ಹೂ ಅಂದ್ಬಿಟ್ಟೆ, ಮಳೆ ಬರೋ ಸ್ಟಾರ್ಟ್ ಹೋಯಿತು ಬೇಡ ಅಂದೆ. ಇವಾಗ ನೀನು ಅಂದ್ಬಿಟ್ಟು ಇವಾಗ ಎಲ್ಲ ಹೋಗಲೇಬೇಕು ಅಂತ ಡಿಸೈಡ್ ಮಾಡಿ ಹೋಗೋಣ ಅಂತ ಹೇಳೋರೆ. ಸೊ ಒಬ್ಬನ ಎಬ್ಬಿಸ್ಕೊಂಡು ಕರ್ಕೊಂಡು ಹೋಗೋಣ, ಒಬ್ಬ ಫ್ಲ್ಯಾಟ್ ಆಗ್ಬಿಟ್ಟವನೆ ಓಡೋಗ್ತವನೆ. ಈಗ ಕರಿ ಅವನು ಎಬ್ಬಿಸೋದೊಂದು ಅರ್ಧ ಗಂಟೆ ಅಲ್ರು ಪಟ್ ಅಂತ ಹೋಗಿ ಸನ್ರೈಸ್ ನೋಡೋಣ ಅಂತ ಅಂದ್ಕೊಂಡು ಹೋಗ್ರಿ. ಸುಮ್ಮನೆ ಇಲ್ಲ ಅಂದ್ರೂ ಹೋಗೋಣ ಬನ್ರಿ ಅಂದ್ರೆ ಸುತ್ತಾಡೋಣ ಅಂತ ಓಕೆ ಅಂತ ಡಿಸೈಡ್ ಮಾಡಿದ್ವಿ. ಸೊ ನೀನು ಫೋನ್ ಕೊಡು, ಟೈಮ್ ಎಷ್ಟು ತೋರಿಸ್ತೀನಿ ನಾನು. ಎಷ್ಟು ಗಂಟೆ ಅಂತ ಓದಿಲ್ಲ ಅದಕ್ಕೆ ಗೈಸ್ 5:40 ಹೋಗ್ತಿದ್ದೀವಿ. ಇಳಿದೀವಿ ಗೈಸ್, ಆಲ್ರೆಡಿ ಬಂದ್ಬಿಟ್ಟಿದೆ. ನಾವೇನು ಗೊತ್ತಾ ಇಷ್ಟೊತ್ತು ಮಾತಾಡ್ತಿದ್ವಿ, ಬಾನೇನಿದು ಪ್ಲಾನ್ ಎಲ್ಲ ಸನ್ ರೈಸ್ ಆಗೋಗೋಯ್ತು ಆಲ್ರೆಡಿ. ನಾನೇ ಬರಲ್ಲ ಅಂದಿದ್ದು, ಸನ್ ರೈಸ್ ಆಗೋದು ವೇಸ್ಟ್ ಹೋಗೋದು. ಇವಾಗ ಸುಮ್ಮನೆ ಸುತ್ತನ ಬನ್ನಿ ಅಂತ ಇದಿಲ್ಲ. ನಡೀರಪ್ಪ ಆಯ್ತು ಬರ್ರ ಹೋಗೋಣ ನಡೀರಿ. ಎಲ್ಲ ರೆಡಿನಾ? ಗಾಡಿ ಸ್ಟಾರ್ಟ್ ಮಾಡ್ಲಾ? ಗೈಸೂರ್ಗೇನೋ ಆಗಿದೆ ಈ ಥರ ಎಲ್ಲ. ಅದೇ ಮಿಸ್ ಮಾಡ್ಕೊಂಡಿದ್ರು 2 ಡೇಸಿಂದ, ಇವಾಗ ಅದನ್ನ ಸ್ಯಾಟಿಸ್ಫೈ ಮಾಡ್ಕೊತಾ ಇದ್ದಾರೆ. ಇವಳು ನೋಡಿ ಹೋಗ್ತಾ ಇದ್ದಾಳೆ. ಅಯ್ಯೋ ಸೇಫ್ ಆಗೋದ. ಸೋನ್ ಹಿಡ್ಕೋಬೇಕಾಗಿತ್ತು. ಏಯ್ ಸೋಹನ ತಳ್ರಿ, ನೀನ್ ತಾನೇ ಆಡ್ತಾ ಇರೋದು. ಯಾಕೋ ನನ್ನ ಹತ್ರನೇ ಬರ್ತಾವನೆ. ಏ ಸೋಹನ್ ದೂರ ಇರೋ. ನಾನಂತಿಲ್ಲ, ನಂಗೆ ಬೆಟ್ಟ ಆಗತ್ತಲ್ಲ ಇಷ್ಟ ಇಲ್ಲ. ಗೈಸ್ ಫ್ರೆಶ್ ಅಪ್ ಆಗಿ ಬಂದಾಯ್ತು. ಆದರೆ ನೋಡಿ ಇವತ್ತಿನ ವೆದರ್ ನೋಡಿ ಯಾವ ಥರ ಇದೆ. ಎಷ್ಟು ಡಿಸಪಾಯಿಂಟ್ ಆಗ್ತಿದೆ ಗೊತ್ತಾ. ನಾವು ಓಡ್ತೀವಿ ಇವತ್ತು, ಏನೂ ಎಂಜಾಯ್ ಮಾಡೋಕ್ಕಾಗಲ್ಲ. ಫಸ್ಟ್ ಡೇ ಒಂದೇ ವೇಸ್ಟ್ ಆಗೋಯ್ತಲ್ಲ ಅಂತ ಬೇಜಾರಾಗಿದೆ. ವೆದರ್ ನೋಡಿದ್ರೆ ಲವ್ ಆಗ್ತಿದೆ. ಸುಸ್ಕೊಂಡಿದ್ದೀನಿ ಹಚ್ಚಿ ಅಪ್ಪ. ನೋಡಿ ಎಷ್ಟು ದಿನ ಆದಮೇಲೆ ಬಿಸಿಲು ನೋಡ್ತಿದ್ದೀನಿ ಗೊತ್ತಾ. ಅಯ್ಯೋ ಖುಷಿ ಆಗ್ತಾ ಇದೆ. ಹಿಂಗೆ ನಿಂತಿರೋದು ಅನಿಸ್ತಾ ಇದೆ ಚಳಿಲಿ ಇದ್ದು. ಏನು ಗೊತ್ತಾ ಗೈಸ್, ನಾನು ಲಿಟ್ರಲಿ ಹೋಗ್ತಿದ್ದೀರಲ್ಲ ಸಪೋರ್ಟ್ ಮಾಡ್ತೀನಿ. ನಾನು ಲಿಟ್ರಲಿ ರೂಮ್ ಟೂರು ಈ ವಿಲ್ಲಾ ಟೂರ್ ಮಾಡಿದ್ದೀನಿ ಓಕೆನಾ. ಆದರೆ ನಾನು ಹಾಕಲ್ಲ ಬಿಕಾಸ್ ನನಗೆ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಗಿದೆ. ಆಮೇಲೆ ಎಲ್ಲ ಹೇಳ್ತೀನಿ ನಿಮಗೆ. ಇವಾಗ ಸ್ವಲ್ಪ ಅಲ್ಲಿರೋರ್ನೆಲ್ಲ ಕರ್ಕೊಂಬನ್ನಿ ಅಂತ ಹೇಳಿದ್ದಾರೆ. ಅವ್ರನ್ನೆಲ್ಲ ಎಬ್ಬಸಕ್ಕೆ ಹೋಗ್ತಿದ್ದೀನಿ. ಬನ್ನಿ ಬೇಗ ಆಚೆಗೆ ಈ ವಿಲ್ಲಾಯಿಂದ ಹೋಗೋಣ ಅಂತ. ಕಾಂಪ್ಲಿಕೇಶನ್. ನಾನು ಬರ್ತಾಯಿದ್ದೀನಿ ಎತ್ಕೊಳಕ್ಕೇನೆ, ಬರ್ರಿ. ಏರು ಬಿಟ್ಟಿದ್ದೀವಿ ಅಂತ ಒಂದು ಕ್ರಾಸ್ ಚೆಕ್ ಮಾಡೋದು ಬೇಡವಾ ನಾವು? ಶೋರಾ ಏನೂ ಬಿಟ್ಟಿಲ್ವಾ ನೀವು? ನಾನು ಬ್ಯಾಗ್ ಎತ್ಕೊಂಡ್ಬರ್ತಾ ಇದೆಯಾ? ನಿಂದು ಇಲ್ಲ ಆಯ್ತಾ? ಮತ್ತು ನಾನು ಎತ್ಕೊಬತ್ತೀನಿ ನಾನು ಬಿಡು. ಸುತ್ತಿರೋರು ಒಂದು ಸಲಿನಿಗೆ ಎದು ಹೇಳ್ತಾ ಇಲ್ಲ, ಒಳಗಡೆ ಇರೋರು ಆಚೆ ಬರ್ತಾಯಿಲ್ಲ. ಅವ್ರು ನನಗೆ ಇಲ್ಲ ಮಾತಾಡಲ್ಲ, ಉಯ್ತಾ ಇರ್ಬೇಕಾದ್ರೆ ಹೇಳ್ತಂತ ಗೊತ್ತಾ. ಕಮ್ಮ ಅಂತ ಹೇಳ್ದೆ ಅವ್ರಿಗೆ ಮೇಲೆ ನಿಂತಿದ್ದೆ, ಕಮ್ಮ ಅಂತ ಕೆಳಗಡೆ ಕೊಟ್ಟಿರೋದನ್ನೇ 12:30ಗೆ. 1 ಅವರ್ ಕಮ್ಮಿ ಅಂದ್ರೆ 11:30ಗೆ ನಾವು ಚೆಕ್ಔಟ್ ಮಾಡಬೇಕು. ಅದೇ ಹೇಳಿದ್ದು ಎಷ್ಟೊತ್ತು ಮಾಡ್ತೀವಿ ಅದೆಲ್ಲ ಇಂಪಾರ್ಟೆಂಟ್ ಅಲ್ಲ. ಎಲ್ಲರೂ ಸ್ಲೋ ಮೋಷನಲ್ಲಿ ವರ್ಕ್ ಮಾಡ್ತಾವ್ರೆ. ಬರ್ರೋ ಬೇಗ.
4,000 ರೂಪಾಯಿ ಇಟ್ಕೊಂಡಂತೆ ಅವ್ನು ಹಿಂಗ್ ರೈಟ್ಸ್ ಬಂತು ಗಾಡಿ ಇಟ್ಕೊಳಕ್ಕೆ. ನಾನು ಹೋಗ್ತೀನಿ ಇರು, ನಾನು ಮಾತಾಡ್ಕೊ ಬರ್ತೀನಿ ಇರು. ಗಾಡಿ ರೈಟ್ಸೇ ಇಲ್ಲ ಅವನಿಗೆ, ಗಾಡಿದೇ ಸಪ್ರೇಟ್ ಡೀಲ್ ಅಂದಮೇಲೆ ಅದೇ ಸಪ್ರೇಟ್ ಡೀಲು. ಬೇಡ ಮಾತಾಡೋದು ನಾನು. ಬಾ. 4,000 ರೂಪಾಯಿ ಇಟ್ಕೊತೀನಿ ಅಂತಿದ್ದಾರೆ ಗಾಡಿ ದುಡ್ಡು. ಅವ್ನು ಹೆಂಗ್ ರೈಟ್ಸ್ ಬಂತು, ಗಾಡಿದೇ ಬೇರೆ ಮನೆದೇ ಬೇರೆ, ಕೊಡೋದು ಏನ್ ಮತ್ತೆ ಮಾಡ್ಕೊಂತ ಇದ್ದಾನೆ. ನನ್ಗೋದಕ್ಕೂ ಸಂಬಂಧ ಇಲ್ಲ, ಕಮ್ಮಿ ಮಾಡ್ಕೊಂಡ್ರೆ ಅದವ್ರದ್ದು, ನಮ್ದು ಅವ್ನ್ ಮಾತಾಡೋ ಸೆಕೆಂಡ್ರಿ ಅಲ್ವಾ, ಗಾಡಿಗೊಂದು ಸಂಬಂಧ ಇಲ್ಲ, ಮುಚ್ಚ್ರಿ. ಗೈಸ್ ನನ್ನ ಕೂರಿಸ್ಬಿಟ್ಟು ಅವರೇ ಮಾತಾಡ್ತವ್ರೆ, ಸಾರ್ಟ್ ಔಟ್ ಮಾಡ್ಕೊಂಡು ಬರ್ತಾರೆ. ನಾನು ಟ್ರಿಗರ್ ಆಗ್ತೀನಿ, ಸುಮ್ಮನೆ ಆಗ್ರಿ ಅಂದವ್ರೆ. ಹೋಗ್ಲಿ, ಅವನೇ ಮಾತಾಡಿ. ನನಗೆ ಅವನು 4,000 ರೂಪಾಯಿ ಕೊಟ್ಟಿರೋದು ವಾಪಸ್ ಕೊಡ್ಬೇಕಷ್ಟೇ. ಅವನಿಗೆ ಎಕ್ಸ್ಟ್ರಾ ಕೇಳ್ಬಿಡಿ, ನಾನು ಶಾರ್ಟಾಗಿ ಕೊಟ್ಬಿಟ್ಟು 500 ರೂಪಾಯಿ ಕೊಡೋ ಅಂತ ಕೊಟ್ಬಿಡೋಣ. ಇಟ್ಕೊಂಡಿದ್ದೀನಿ ಏನಾದ್ರು ನನಗೂ ಒಂದು ಸಂಬಂಧನೇ ಇಲ್ಲ, ನಂಬರ್ ಕೊಡ್ತೀನಿ ಅಂದ್ಬಿಟ್ಟು ನೀವು 4,000 ರೂಪಾಯಿ ನನ್ನ ಹತ್ರ ಇದೆ ನಿಮ್ಮ ಗಾಡಿದು ಅಂತ. ಏನಂತ ಇದ್ರೆ ಅರ್ಥ ಆಗ್ತಿಲ್ಲ. ನೀವು ಹೊರಟಿದ್ದೀವಿ ಎಲ್ಲರೂ, ಯಾವ ಪೇಮೆಂಟ್ ಅವರು ಇದು ಮಾಡೋಕ್ಕಾಗಿಲ್ಲ. ಅಲ್ಲಿ ಗಾಡಿ ಕೊಡಿ 4,000 ಪೇಮೆಂಟ್ ಎಲ್ಲ ಸಾರ್ಟೆಡ್ ಆಗಿ ಗಾಡಿ ಕೊಟ್ವಿ. ಇವಾಗ ಅದೇನೋ ಬಿದೋಗಿದೆ ಅವ್ರದ್ದು, ಏನೋ ಸಮಥಿಂಗ್ ಗೊತ್ತಿಲ್ಲ ಅದೇನಂತಾರೆ ಅಂತ. ಅದೆಲ್ಲ ಹಾಕ್ಸ್ಕೊಂಬಂದು ವೆಲ್ಡಿಂಗ್ ಮಾಡಿಸ್ಕೊಂಬಂದು ಅಂತಿದ್ದಾರೆ. ಅದರ ಫಸ್ಟ್ ಶೇಕ್ ಆಗಿತ್ತು, ನನಗೆ ಕೊಟ್ಟಿದ್ದಾಗ ವಿಡಿಯೋ ಮಾಡ್ಕೊಂಡಿದ್ವಿ. ಆದರೂ ವೆಲ್ಡಿಂಗ್ ಮಾಡ್ಕೊಂಬಂದು ಅಂತಿದ್ದಾರೆ. ಏನು ಬಿಸಿಲು ಗೈಸ್, ಗಾಡಿ ಚೆಕ್ ಮಾಡಿದ್ರು ಗೈಸ್, ಲಿಮಿಟ್ಸ್ ಲೈನಿಗೆ ಹಾಕಿದ್ದಾರೆ. ಚೆಕ್ ಮಾಡಲಿ, ನೋ ಪ್ರಾಬ್ಲಮ್. ಇವಾಗ ಇನ್ನೊಂದು ಹೆಂಗೆ ಗೊತ್ತಾ, ಅಲ್ಲಿ ಕ್ಲಾಶ್ ಆಗಿದೆ ಅಲ್ವಾ, ಇವರೆಲ್ಲ ಮಾತಾಡ್ಕೊಂಡಿದ್ದಾರೆ. ಅದೇನೂ ನಮಗೆ ಸಿಗಲಿಲ್ಲ. ಇಲ್ಲಾದರೂ ನೀನು ಮಾತಾಡು ಓಣ ಥರ ಅಷ್ಟೇನಲ್ಲ. ಇವರೆಲ್ಲ ಲಿಂಕ್ ಇದೆ, ಅದಕ್ಕೆ ನಾನು ಹೇಳಿದ್ದು ನಮ್ಮ ಹೋಟೆಲ್ಲು 4,000 ರೂಪಾಯಿ ನಿಮ್ಮ ನಮ್ಮ ಹತ್ರ ಇದೆ ಅಂತ. ಅದಕ್ಕೆ ಅವೆಲ್ಲ ಸ್ಟಾರ್ಟ್ ಆಗಿದ್ದಿಲ್ಲ. ನನ್ನ ಕ್ವಶನ್ ಇಷ್ಟು, ಎಕ್ಸ್ಟ್ರಾ 500 ರೂಪಾಯಿ ಕೇಳಿ ಕೊಟ್ಬಿಡ್ಬೋದಾಗಿತ್ತು. ಇನ್ನಿಗಳಿಗೆ ಸಂಬಂಧನೇ ಇಲ್ಲ, ಏನಕ್ಕೆ ಅವ್ರು ಕಾಸು ಕೇಳಿದ್ರು. ಎಲ್ಲ ನನ್ನ ಚೆನ್ನಾಗಿ ಮಾತಾಡ್ಕೊಂಡು ಬಂದಾನೆ. ಇವಾಗ ಇನ್ನೂ ಮಾತಾಡಕ್ಕೆ ಹೋಗಿದ್ದೆ, ನಂಗೆ ಭಾಳ ತುಂಬ ಬರಪ್ಪ. ಅಲ್ಲಿಂದ ಬಿದ್ದೋದ್ರೆ ಏನು ಮಾಡ್ತೀರಿ ಬಾವಿ ಒಳಗಡೆ? ಇರಲಿ, ಸುಸ್ತಾಗ್ತಿದೆ. ಮಾತಾಡ್ತಿದ್ದಾನೆ ಗೈಸ್. ನಮ್ಮ ಹುಡುಗರು ಆಟೋನ ಅವ್ರ ನಂಬರ್ ಇಟ್ಕೊಂಡ್ರು, ಕಾಲ್ ಮಾಡ್ತಿದ್ದಾರೆ. ಎಲ್ಲ ಹೋಗ್ತಾ ಇದ್ದೀವಿ ಬಸ್ ಸ್ಟ್ಯಾಂಡಿಗೆ. ಬಸ್ ಜರ್ನಿ ಅಂದ್ರೇ ಆಗಲ್ಲ, ಎಲ್ಲ ಕೆಟ್ಟೋಗ್ತಿದ್ವಿ. ಏನು ಮಾಡೋಕ್ಕಾಗಲ್ಲ, ಅಡ್ಜಸ್ಟ್ ಮಾಡ್ಕೋಬೇಕು. ಅತ್ರಿ ಇವತ್ತು ಅಲ್ಲಿ ಮುಂದೆ ಜಾಗ ಐತೆ, ಅತ್ರಿ ಲಗೇಜ್ ಇಟ್ಕೊಂಡು ಜಾಗ ನೋಡ್ಕೊಡ್ರಿ ಫಸ್ಟ್. ಇಲ್ಲಿ ಬೀಚ್ ಇರ್ಬೋದು ಮೇ ಬಿ. ಇಲ್ಲೆಲ್ಲ ಬೀಚ್ ಇದೆ, ಡೌನಲ್ಲಿ ಇದೆ. ಬೀಚ್ ವೇವ್ ಸೌಂಡ್ ಕೇಳಿಸ್ತಾ ಇದೆ. ವೇವ್ ಸೌಂಡ್ ಇಲ್ಲಿ ಸೆಕೆಂಡ್ ಕಿತ್ತರಿ ಇಲ್ಲಿ ಅದಕ್ಕೆ ಎಲ್ಲ ಎತ್ಕೊಂಡು 5 ಗಂಟೆ ನಮ್ಮ ಬಸ್ ಹೋಗೋದು. ಸೊ ಟೈಮ್ ಪಾಸ್ ಮಾಡ್ಬೇಕು ನಾವು. ದೇವಸ್ಥಾನ ಮುಂದೆ ನಿಲ್ಸಿದ್ದಾರೆ. ಏನು ಮಾಡ್ತೀವಿ ಗೈಸ್, ಹಿಂಗೆ ಕುತ್ಕೊಂಡು ಸಿಟ್ಟಿಂಗ್ ಹಾಕ್ಕೊಂಡು ಇದ್ದೀವಿ ನೋಡಿ. ಅಯ್ಯಪ್ಪ, ಗೈಸ್ ಹೊರಟಿದ್ದೀವಿ. ಎಲ್ಲ ಹೋಗ್ತಿರೋದೇ ಇವಾಗ. ಓಕೆ ಅಂತ, ಯಾಕೆಂದರೆ ಸ್ವಲ್ಪ ನಮ್ಮದು ಹಿಂದೆ ಮುಂದೆ ಇದೆ ಸೀಟ್ಸು ಎಲ್ಲ ಜೊತೆಯಲ್ಲಿ ಕೂತ್ಕೊಳ್ಳೋಕ್ಕೆ ಮತ್ತೆ ಕಟ್ಟು ಅನಿಸ್ತಾ ಇದೆ. ಸೀಟ್ ಯಾವುದು ಸೋಹನ್? ಸೆಟಲ್ ಆಗ್ಬಿಡ್ತೀವಿ ನಾವು ಒಂದ್ಸಲಿ. ಇಲ್ಲಿಬ್ರು ಅಲ್ಲಿಬ್ರು ಅಲ್ಲಿ ಅವನೊಬ್ಬ ಮಾತ್ರ ಅಲ್ಲೆಲ್ಲ ಸೈಡಲ್ಲಿ. ಸ್ಟಾರ್ಟ್ ಆಗಿದ ತಕ್ಷಣ ಸ್ಟಾರ್ಟ್ ಮಾಡ್ಕೊಂಡ್ವಿ, ಬೋರ್ ಆಗುತ್ತಿಲ್ಲ, ನಡ್ಕೊಂಡು ಪೀಸ್ ಹೋಗೋಣ.
ಬ್ರೇಕ್ ಸಿಕ್ಕಿದೆ. ಸೊ ಅಲ್ಲಿಂದ ನಾನ್ ಸ್ಟಾಪು ಒಳ್ಳೆ ನಿದ್ದೆ ಆದರೆ ಸರಿಯಾಗಿ ನೋಡಿ ಸ್ವಲ್ಪ ಸ್ಕ್ರೀನ್ ಕೂಡ ಆಗಿತ್ತು ಅಲ್ವಾ ಪಕ್ಕದಲ್ಲಿ ಮಲ್ಗಿ ನನಗೆ ಬಸ್ಸೆಲ್ಲ ಮಾಡೋದು ಅದಕ್ಕೆ ಫ್ಲೈಟ್ ಅಂತ ತಗೋ ಎದ್ದು ಬರ್ತೀನಿ. ನಾನು ಮರ್ಕೊಳ್ಳೋಕ್ಕೋಸ್ಕರ ರಿಪ್ಲೈ ಮಾಡಿದ್ದೀನಿ. ಫ್ಲೈಟಲ್ಲಿ 18 ಅವರ್ ಜರ್ನಿ. ಫ್ಲೈಟಲ್ಲಿ ಬರೀ 3 ಅವರಲ್ಲಿ ಬಂದು ಮನೆ 3 ಅವರ್ ಗ್ರೇಟ್. ಹಾಂ ನಿಜ ಮಲಗ್ಬಿಟ್ಟಿದ್ದಾರೆ ಅದಕ್ಕೆ. ಇವಳು ದೋಸೆ ಇದು ಫ್ರೈಡ್ ರೈಸ್ ಬರ್ತೀನಿ. ಆಮೇಲೆ ತಿಂತೀನಿ, ನಾನು ತಿಂತೀನಿ ಅಷ್ಟೇ. ನಮ್ಮ ಹುಡುಗರು ಕೂತಿದ್ದಾರೆ ನೋಡಿ, ಕಾಣಿಸ್ತಿಲ್ಲ. ಗೈಸ್ ತಿಂದಾಯಿತು, ಎಲ್ಲ ಹೋಗ್ತಿದ್ದೀನಿ. ಯಾಕೆ ನಮ್ಮ ಬಸ್ಸು ಬಾರೋ ಯಾವಾಗಲೂ ನಾವೇ ಲೇಟಾ? ಹಾಂ ನಮಗೆ ವೇಟಿಂಗ್ ಆಯ್ತು. ನಾವು ಯಾವಾಗಲೂ ಲೇಟಾಗಿ ತಿಂತೀವ, ಲೇಟಾಗಿ ಹೊಡ್ತೀವ. ಮೆಟ್ರೋ ಇನ್ನೂ ಸ್ಟಾರ್ಟ್ ಆಗಿಲ್ಲ, ನೋಡೋಣ ಹೇಗೆ ಹೋಗ್ತೀವಿ. ಮನೆಗೆ ಬರೋ ಸ್ಯಾಟಿಸ್ಫ್ಯಾಕ್ಷನ್ ಇದೆಯಲ್ಲ ಇನ್ಯಾವುದರಲ್ಲೂ ಇಲ್ಲ. 2 ದಿನ 3 ದಿನ ಅಷ್ಟೇ ಗೈಸ್. ಮನೆಗೆ ಬಂದೆ, ಎಲ್ಲ ಚೆನ್ನಾಗಿತ್ತು. ಸ್ಟೇ ಮಾತ್ರ ಸ್ವಲ್ಪ ಸಖತ್ ಕಿರಿಕಿರಿ ಮಾಡಿಬಿಟ್ರೆ ಲಾಸ್ಟ್ ಮೂಮೆಂಟಲ್ಲಿ ಒಂಥರ ಸ್ಕ್ಯಾಮ್ ಮಾಡಬೇಕು ಅಂತ. ಆದರೂ ನಾವು ಆಗಕ್ಕೆ ರೆಡಿ ಇರಲಿಲ್ಲ. ಸೊ ಅದು ಬಿಟ್ಟರೆ ಓವರಾಲ್ ಟ್ರಿಪ್ ಮಾತ್ರ ಸಖತ್ತಾಗಿತ್ತು. ಫನ್ ಮಾಡಿದ್ವಿ. ಫಸ್ಟ್ ಡೇ ಮಾತ್ರ ಬಿಡಿ, ಆದರೂ ನಾವು ಫನ್ ಮಾಡಿದ್ವಿ. ಯಾವತ್ತೂ ಈ ಥರ ಎಲ್ಲ ಎಕ್ಸ್ಪೀರಿಯನ್ಸ್ನ ಮಾಡೇ ಇರಲಿಲ್ಲ. ಸೊ ಈ ವ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತೀನಿ. ನಿಮ್ಗೆ ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಬಾಯ್.